ಹಿಂಗೆ ಕಲಸು ಚುಮ್ಮಿ ಇಟ್ಕೋ, ಹಿಂಗೆ ಪಾತ್ರೆ ಕಲಸು ಪಾತ್ರೆ ಇಲ್ಲಲ್ಲ ಇದನ್ನ ಹಾಕು, ಹಿಂಗೆ ಇಟ್ಕೋ, ಅಲ್ಲ ನೋಡು ಕಲಸು ಏನು ಮಾಡಿಯಾ. ಈಗ ಆ್ಯಕ್ಚುಲಿ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂತ ಅಂದರೆ ಗೋಳಿ ಬಜ್ಜೆ. ಇದು ಮಂಗ್ಳೂರಿಯನ್ ಸ್ಪೆಷಲ್ ಸ್ನ್ಯಾಕ್ಸ್ ಫುಡ್ಡು. ಅದಕ್ಕೆ ಏನೇನು ಮಾಡಬೇಕು ಅಂತ ಅಂದರೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಹಾಂ, ನಾನಿಲ್ಲಿ ಫಸ್ಟ್ ಆಫ್ ಆಲ್ ಹಸಿಮೆಣ್ಸಿನ್ಕಾಯಿ, ಇದು ಹಸಿಮೆಣ್ಸಿನ್ಕಾಯಿ ಅಲ್ಲ, ಗಾಂಧಾರಿ ಮೆಣಸಿನ್ಕಾಯಿ ಒಂದು 15 to 20 ತೊಗೊಂಡಿದ್ದೀನಿ. ಅಡುಗೆ ಸೋಡಾ ಚಿಟಿಕೆ, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವಿನ ಸೊಪ್ಪು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಶುಗರ್ 1 ಸ್ಪೂನು, ಮತ್ತು ಮೈದಾ ಹಿಟ್ಟು, ಮೊಸರು. ನಾನು ಕರ್ಡ್ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 1/4 ಲೀಟ್ರು ಮೊಸರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಜಾಸ್ತಿ ಮಾಡ್ತಿದ್ದೀನಿ. ಇವಾಗ ಫಸ್ಟು ಸೋಡಾ, ಹಸಿಮೆಣ್ಸಿನ್ಕಾಯಿ, ಗಾಂಧಾರಿ ಮೆಣಸು ಯಾವುದಾದ್ರೂ ಆಪ್ಷನಲ್, ಶುಗರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಚುಮ್ಮಿ ಬೇಕದು ಅಡುಗೆ ಮಾಡೋಕ್ಕೆ ಬೇಕು. ಬೈಲಿ ಚುಮ್ಮಿ ಬೈಲಿ. ಈಗ ಮೈದಾ ಹುಡಿ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 1/4 kg ಹಾಕಿದ್ದೀನಿ. ಏನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ಮಗಳು ಮಿಕ್ಸ್ ಮಾಡ್ತಾಳೆ. ಮಿಕ್ಸ್ ಮಾಡು ಮಗಳೇ, ಹಿಂಗೆ ಮಾಡು, ಹಿಂಗೆ ಮಾಡು. ಈಗ ನಾವು ಮೊಸರು ಮತ್ತು ಮೈದಾ ಹಾಕಿದ್ದೀವಿ. ಸೊ ಬರೀ ಮೊಸರಲ್ಲೇ ನಾವು ಇದನ್ನು ಹಿಟ್ಟನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೇಕು ನೀವು. ಬರಬೇಕು. ಇದನ್ನು ಒಂದು 10 ನಿಮಿಷ ಹಾಗೆ ಬಿಡಿ. ಬಿಟ್ಟ ತಕ್ಷಣ ನಾವು ಡೀಪ್ ಆಯಿಲಲ್ಲಿ ಫ್ರೈ ಮಾಡೋಣ. ಈಗ ಇದೊಂದು 5 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೀವಿ. ಈಗ ಚೆನ್ನಾಗಿ ಒಂದ್ಸರಿ ಬೀಟ್ ಮಾಡ್ಕೊಂಬಿಡಿ. ಯಾಕಂದರೆ ನಾವೇನೇನು ಫ್ಲೇವರ್ಸು ಮತ್ತು ಏನೇನು ಹಾಕಿದ್ದೀವಲ್ಲೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೆಳಗಡೆ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇವಾಗ ನಾವು
ಆಯಿಲ್ ಕಾದಿದೆ. ನಿಮ್ಗೆ ಹಾಕಿದ ತಕ್ಷಣವೇ ಉಬ್ಬುತ್ತೆ. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕದು. ಆಲ್ಮೋಸ್ಟ್ ಆಗ್ತಾ ಇದೆ. ಇದಾಗಿದೆ ಇವಾಗ. ಗೋಳಿ ಬಜೆ ರೆಡಿ ಆಗಿದೆ. ಇದು ಸಾಕ. ಇನ್ನು ಮಿಕ್ಕಿದ ಕೂಡ ಎಲ್ಲನೂ ಇದೇ ಥರನೇ ಮಾಡ್ಕೊಳ್ಳಿ. ಬಿಸಿ ಬಿಸಿ ಕೂರ್ಗ್ ಸ್ಪೆಷಲ್ ಗೋಳಿ ಬಜೆ ರೆಡಿ ಟು ಈಟ್.